ಇದು ಅಫಿಷಿಯಲಿ ನಮ್ದು ಫಸ್ಟ್ ವಿಡಿಯೋ ಆಗ್ತದ ಯೂಟ್ಯೂಬ್ ಒಳಗಡೆ. ಡೈಲಿ ಎಕ್ಸಾಕ್ಟ್ ಈವ್ನಿಂಗ್ 7 ಗಂಟೆಗೆ ಅಂದ್ರೆ ನಮ್ದು ಯೂಟ್ಯೂಬ್ದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ನಂದು ಮತ್ತು ರೋಶ್ನಿದು ಉತ್ತರ ಕರ್ನಾಟಕದಾಗ ಯಾವ ಊರು? ವೆಲ್ಕಮ್ ಟು ಅವರ್ ಹೋಮ್ ಟೂರ್. ಇದ್ರ ಹೆಸರು ದಡಿಯಾ ಅಂತ. ಅಗೇನ್ ಇದು ಡಾಲದ ಕಲೆಕ್ಷನ್ ಪಾರ್ಟ್ ಒಳಗೆ ಬರ್ತದ. ಲೆಟ್ಸ್ ಸ್ಟಾರ್ಟ್. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಹಾಯ್ ಗೈಸ್. ಸೊ ಇದು ಅಫಿಷಿಯಲಿ ನಮ್ದು ಫಸ್ಟ್ ವಿಡಿಯೋ ಆಗ್ತದ ಯೂಟ್ಯೂಬ್ ಒಳಗಡೆ. ನಾವು ಆಲ್ರೆಡಿ ಫೇಸ್ಬುಕ್ನಾಗ ಮತ್ತೆ ಇನ್ಸ್ಟಾನಾಗ ಸ್ಟಾರ್ಟ್ ಮಾಡಿ 1 year ಮೇಲೆ ಆಯ್ತು ಕಂಟೆಂಟ್ ಕ್ರಿಯೇಷನ್. ಸಿನ್ಸ್ ಅಲ್ಲಿ ಭಾಳ ಬೂಮ್ ಆಗ್ಲಿಕತ್ತಿತ್ತು ಮತ್ತು ಜನರದ ರೆಸ್ಪಾನ್ಸ್ ಮಸ್ತ್ ಬರ್ಲಿಕತ್ತಿತ್ತು ಅಂತ ಹೇಳಿ ರಾಹುಲ್ ಮತ್ತು ನಾ ಡಿಸೈಡ್ ಮಾಡಿದ್ವಿ ಯೂಟ್ಯೂಬ್ ಒಳಗಡೆ ನಮ್ದು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳಿ. ಬಿಕಾಸ್ ನಾವು ನಾರ್ತ್ ಕರ್ನಾಟಕದವ್ರು. ಆಮೇಲೆ ನಾರ್ತ್ ಕರ್ನಾಟಕದೊಳಗ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಡೈಲಿ ಬೇಸಿಸ್ ಒಳಗೆ ಮಾಡೋರು ಯಾರು ಇರ್ಲಿಲ್ಲ. ಅಂದ್ರೆ ಇದ್ರೂ ಕಮ್ಮಿ ಜನ ಇದ್ರು, ಮತ್ತು ಜಾಸ್ತಿ ಕಾಮಿಡಿ ಆ ಟೈಪ್ ವಿಡಿಯೋಸ್ ಮಾಡೋರು ಜಾಸ್ತಿ ಇದ್ರು. ಸೊ ಲೈಫ್ ಸ್ಟೈಲ್ ರಿಲೇಟೆಡ್ ಮತ್ತು ವರ್ಕ್ ರಿಲೇಟೆಡ್ ಅಥವಾ ಏನಾದ್ರು ಹಿಂಗ ಗೇಮಿಂಗ್ ಸ್ಟಫ್ ಅವೆಲ್ಲ ಒಟ್ಟಿ ಏನ್ ಟ್ರೆಂಡಿಂಗ್ ಇರ್ತಾವ ಟೆಕ್ನಾಲಜಿ ರಿಲೇಟೆಡ್ ಅಂತ ವಿಡಿಯೋಸ್ ಲಾಂಗ್ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ನಾವು ಡಿಸೈಡ್ ಮಾಡಿವಿ. ಅದ್ರ ಸಂಬಂಧ ನಿಮ್ದು ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಅಸ್, ಎಸ್ಪೆಷಲಿ ನಮ್ದು ಉತ್ತರ ಕರ್ನಾಟಕ ಜನಕ್ಕೆ. ಐ ಥಿಂಕ್ ಈ ಆಲ್ಗರಿದಮ್ ಅವ್ರಿಗೆ ರೀಚ್ ಆಗ್ತದ ಅನಿಸ್ತದ. ಸೊ ಇದು ಫಸ್ಟ್ ವಿಡಿಯೋ ಆಗಿದ್ರಿಂದ ನಮ್ದು ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಳಿ ಅನ್ನೋ ಸಂಬಂಧ ಇದು ಇಂಟ್ರೋ ವಿಡಿಯೋ ಅಂತ ಇಟ್ಟಿವಿ. ಸೊ ಇದು ನಮ್ದು ಇಂಟ್ರೊಡಕ್ಷನ್ ವಿಡಿಯೋ. ಅಂದ್ರ ನಾವು ಈ ವಿಡಿಯೋ ಒಳಗ ನನ್ನ ಬಗ್ಗೆ ಮತ್ತು ರೋಶ್ನಿ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಆಮೇಲೆ ಇದು ನಮ್ದು ಹೋಮ್ ಟೂರ್. ನಾವು ಈ ಮನಿ ಒಳಗೆ ಎಷ್ಟು ವರ್ಷದಿಂದ ಅದೇವಿ, ಆಮೇಲೆ ನಮ್ದು ಮನಿ ಒಳಗೆ ಹೆಂಗೆ ನಾವೆಲ್ಲ ಸೆಟಪ್ ಮಾಡಿ ಅನ್ನೋದೆಲ್ಲ ತೋರಿಸ್ತೀವಿ. ಆಮೇಲೆ ಆಲ್ರೆಡಿ ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಫಿಷಿಯಲ್ ಪೇಜ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 year ಆಯ್ತು. ಎಲ್ಲ ಅಲ್ಲಿ ವಿಡಿಯೋಸ್ಗೆಲ್ಲ ಚಲೋ ರೆಸ್ಪಾಂಡ್ ಬಂತು ಜನದ ಕಡೆಯಿಂದ. ಅದ್ರ ಸಲುವಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಲಾಂಗ್ ವಿಡಿಯೋಸ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಆಲ್ರೆಡಿ ಅಂದ್ರೆ ನಮ್ದು ಎಕ್ಸಾಕ್ಟ್ ಇವತ್ತು August 1st. ಸೊ August 1st ದಿಂದ ನಮ್ದು ಡೈಲಿ ಈವ್ನಿಂಗ್ ಎಕ್ಸಾಕ್ಟ್ 7 ಗಂಟೆಗೆ ನಮ್ದು ವಿಡಿಯೋ ಬರ್ತದೆ. ಮಿನಿಮಮ್ ನಮ್ದು ವಿಡಿಯೋ 25 minutes to 40 minutes ತನ ಮ್ಯಾಕ್ಸಿಮಮ್ ನಮ್ದು ವಿಡಿಯೋ ರೇಂಜ್ ಅಂದ್ರೆ ಟೋಟಲ್ ನಮ್ದು ವಿಡಿಯೋ ಅಷ್ಟು ಇರ್ತೈತಿ. ಸೊ ಡ್ಯೂರೇಷನ್ ಟೋಟಲ್ 25 ನಿಮಿಷದಿಂದ 40 ನಿಮಿಷ. ಸೊ ಡೈಲಿ ಎಕ್ಸಾಕ್ಟ್ 7 ಗಂಟೆಗೆ ಯೂಟ್ಯೂಬ್ದಾಗ ಅದನ್ನ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಡೈಲಿ ನಮ್ದು ವಿಡಿಯೋಸ್ ನೋಡಿ, ಆಮೇಲೆ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ರಿ. ಸೊ ದಟ್ ಎವ್ರಿ ವಿಡಿಯೋ ಅಪ್ಲೋಡ್ ಆದಾಗೂ ನಿಮ್ಗೆ ನೋಟಿಫಿಕೇಶನ್ ಹೋಗ್ತದ. ಎಸ್. ಕಮಿಂಗ್ ಬ್ಯಾಕ್ ಟು ಅವರ್ ಇಂಟ್ರೋ. ಅಫಿಷಿಯಲಿ ಹೇಳ್ಬೇಕಂದ್ರೆ ನಂದು ಹೆಸರು ರೋಶ್ನಿ ಅಂತ. ನನ್ನ ಹೆಸರು ರಾಹುಲ್ ಅಂತ ಹೇಳಿ. ಸೊ ನಂದು ಊರ ಘಟಪ್ರಭಾ. ನಾ ಇದ್ದಿದ್ದೀಗ ಸದ್ಯಕ್ಕೆ ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದಿದ್ದು ಘಟಪ್ರಭಾ ಒಳಗೆ. ಬಟ್ ನಾ ಎಲ್ಲ ಹುಟ್ಟಿದ್ದು ಬಾಗಲಕೋಟೆ ಡಿಸ್ಟಿಕ್, ಬಾಗಲಕೋಟೆ ಸಿಟಿನ ನಾ ಹುಟ್ಟಿದ್ದ. ಈಗ ನಾವು ಪ್ರೆಸೆಂಟ್ ಆಗಿ ಇರೋದು ಬೆಂಗಳೂರಾಗ. ಸೊ ರೋಶ್ನಿ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಾಗಲಕೋಟೆ. ನಂದು ಎಜುಕೇಶನ್, ಇಂಜಿನಿಯರಿಂಗ್ ಎಲ್ಲಾನು ಟೋಟಲಿ ಬಾಗಲಕೋಟ್ನಾಗ ಆಗ್ಯದ. ಅದಾದ್ಮೇಲೆ ನಮ್ದು ಫ್ಯಾಮಿಲಿ ಪೂರ್ತಿ ಹುಬ್ಳಿಗೆ ಮೂವ್ ಆದ್ವಿ. ಅಲ್ಲಿ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಅದೇ ಸೇಮ್ ಕಂಪ್ನಿ ಒಳಗೆ ರಾಹುಲ್ ಇತ್ತ. ಸೊ ದಟ್ ಇಸ್ ಹೌ ವಿ ಮೆಟ್. ಬಟ್ ಲವ್ ಸ್ಟೋರಿ ಬಗ್ಗೆ ದಟ್ ವಿಲ್ ಬಿ ಅನದರ್ ಪಾರ್ಟ್ ಅಂಡ್ ಅನದರ್ ವಿಡಿಯೋ. ಅದನ್ನ ಸಂಬಂಧ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಸೊ ಆಕಿ ಹೇಳ್ದಂಗ ನಾನು ಆಕಿ ಫಸ್ಟ್ ಒಂದೇ ಕಂಪ್ನಿ ಒಳಗನ ವರ್ಕ್ ಮಾಡ್ತಿದ್ವಿ. ಅಲ್ಲೇ ನಮ್ದು ಇಬ್ರದ್ದು ಫಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದ. ಸೊ ನಾವು ನಮ್ದು ಲವ್ ಮ್ಯಾರೇಜ್ ನಾವು ಹೆಂಗ್ ಮನಿ ಒಳಗೆ ಪೇರೆಂಟ್ಸ್ಗೆಲ್ಲ ಕನ್ವಿನ್ಸ್ ಮಾಡಿದ್ವಿ ಅನ್ನೋದೆಲ್ಲ ಅದು ನೆಕ್ಸ್ಟ್ ಪಾರ್ಟ್ ಒಳಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀವಂತ. ಸೊ ಇದು ನಮ್ದು ಇಂಟ್ರೊಡಕ್ಷನ್ ಆಗಿತ್ತು. ಈಕಿ ಸದ್ಯಕ್ಕೆ ಇವ್ರ ಫ್ಯಾಮಿಲಿ ಜೊತೆ ಎಲ್ಲ ಹುಬ್ಳಿ ಒಳಗೆ ಇರ್ತಾಳ. ನಾನು ನಮ್ಮ ಫ್ಯಾಮಿಲಿ ಜೊತೆ ಅಂದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಇರೋದು ಈಗ ಘಟಪ್ರಭಾ ಒಳಗೆ. ಅದಕ್ಕಿಂತ ಮುಂಚೆ ನಾ 25 ವರ್ಷ ನಂದು ಸ್ಕೂಲ್ ಆಮೇಲೆ ನನ್ನ ಚೈಲ್ಡ್ಹುಡ್ ಎಲ್ಲ ಆಗಿದ್ದ ಬೆಲ್ಲದ ಬಾಗೇವಾಡಿ ಒಳಗೆ, ಹುಕ್ಕೇರಿ ತಾಲೂಕು, ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕು, ಬೆಲ್ಲದ ಬಾಗೇವಾಡಿ ಗ್ರಾಮದಾಗ. ಸೊ ಬೆಲ್ಲದ ಬಾಗೇವಾಡಿ ಅವ್ರು ಯಾರ್ಯಾರಿರಲ್ಲ ಎಲ್ಲರೂ ಕಮೆಂಟ್ ಸೆಕ್ಷನ್ದಾಗ ಹಾಯ್ ಅಂತ ಹೇಳಿಬಿಡ್ರಿ. ಸೊ ನಾನು ನಿಮ್ದು ಬೆಲ್ಲದ ಬಾಗೇವಾಡಿ ಆಫೀಷಿಯಲ್ ಹುಡುಗ. ಯಾಕಂದ್ರೆ ನಂದು ಆಲ್ಮೋಸ್ಟ್ ಎಜುಕೇಶನ್ ನಾ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಸೊ ಘಟಪ್ರಭಾಕ್ಕೆ ನಾವು ರೀಸೆಂಟ್ ಆಗಿ ಮೂವ್ ಆಗಿ ಒಂದು 8 years ಆಯ್ತು. ಸೊ ಅಲ್ಲಿ ಎಲ್ಲ ನಮ್ದು ಸ್ವಂತ ಮನಿ ಆಮೇಲೆ ನಮ್ದು ಪ್ರಾಪರ್ಟಿ ಎಲ್ಲ ಅಲ್ಲೇ ಘಟಪ್ರಭಾದಾಗ ಐತಿ. ಸೊ ಈಕಿ ಬೇಸಿಕಲಿ ಫ್ರಮ್ ಬಾಗಲಕೋಟ್. ಬಟ್ ಈ ಸದ್ಯಕ್ಕೆ ಇವ್ರ ಪೇರೆಂಟ್ಸ್ ಎಲ್ಲ ಇರೋದು ಹುಬ್ಬಳ್ಳಿ ಒಳಗ. ಅಂಡ್ ನಾವಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್. ನಮ್ದು ಆಫೀಸ್ ಬೆಳಂದೂರ್ ಒಳಗೆ ಬರ್ತದ. ಅಂಡ್ ಡೈಲಿ ಅದೇ ಲೈಫ್ ಸ್ಟೈಲ್ ವಿಡಿಯೋಸ್ ಎಲ್ಲ ಮಾಡಿ ನಿಮಗೆ ಎಂಟರ್ಟೈನ್ಡ್ ಇಡ್ತೀವಿ. ಅಂಡ್ ಸೊ ಇವತ್ತಿನ ವಿಡಿಯೋ ಒಳಗ ಇಷ್ಟ ಆಗಿತ್ತು ನಮ್ದು ಇಂಟ್ರೋ. ಬಟ್ ದೆನ್ ನಮ್ದು ಹೌಸ್ ಟೂರ್ ಮಾಡ್ಬೇಕಂತ ಭಾಳ ಅನ್ಸದ್ ನಮಗ, ನಿಮಗೂ ತೋರಿಸ್ಬೇಕಂತ ಹೇಳಿ. ಸೊ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಗೆಟ್ ಇನ್ ಟು ಅವರ್ ಹೌಸ್ ಟೂರ್. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಅವರ್ ಹೋಮ್ ಟೂರ್. ಸೊ ಸ್ಟಾರ್ಟಿಂಗ್ ಬಂದ್ಮೇಲೆ ಹಾಲ್ ಅದ, ಫುಲ್ ದೊಡ್ಡದ ಹಾಲ್ ಅದ. ಫಸ್ಟ್ ಪಾರ್ಟ್ ತೋರಿಸ್ತೀನಿ ಅಂತ. ಇಲ್ಲಿ ಬೇಸಿಕಲಿ ನಂದು ಈ ಮನಿದ್ ಏನ್ ಥೀಮ್ ಇತ್ತಂತಂದ್ರೆ ಎವ್ರಿಥಿಂಗ್ ಶುಡ್ ಬಿ ಐದರ್ ಕ್ರೀಮ್, ಬೇಜ್ ಆರ್ ಇಟ್ ಶುಡ್ ಬಿ ಗ್ರೇಶ್.
ಸೊ ಏನೇನ್ ಕರ್ಟನ್ಸ್ ಇದ್ವಲ್ಲ ಅದೆಲ್ಲ ನಾವು ಕಸ್ಟಮೈಸ್ಡ್ ಮಾಡ್ಸಿವಿ ಗ್ರೇ ಕಲರ್ ಒಳಗಡೆ. ಸೊ ಇದು 5 feet ನಾವು ಕಸ್ಟಮೈಸ್ ಮಾಡ್ಸಿವಿ. ಮತ್ 7 feet ಬೇಕಾದ್ರು ಹಿಂದಿನ ಸೈಡ್ ನೋಡ್ತಿರ್ಬೋದು ನೀವು, ಇಲ್ಲಿ 7 feet ಗ್ರೇ ಕಲರ್ ಅವ. ಅಂಡ್ ಕಮಿಂಗ್ ಟು ಆರ್ ಸೋಫಾ, ಇದನ್ನು ನಾನು ಅಗೇನ್ ಲೈಕ್ ಬ್ರೌನಿಶ್ ಬೇಜ್ ಒಳಗ್ ಬರ್ಬೇಕಂತ ಹೇಳಿ ಇದು ವುಡನ್ ಟಚ್ ಕೊಟ್ಟದ. ಅಂಡ್ ಇಲ್ಲಿ ಲೈಟರ್ ಗ್ರೇ ಅಂಡ್ ಇದು ಡಾರ್ಕ್ ಗ್ರೇ ಒಳಗಡೆ ಇದು ಸೋಫಾ ಮಾಡ್ಸಿವ್ ನಾವು. ಇದು ಕಸ್ಟಮೈಸ್ಡ್ ಬಿಕಾಸ್ ನಾವು ಹೋಗಿ ನೋಡಿದ್ವಿ, ಬಹಳಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ ಆಪ್ಷನ್ಸ್, ಬಟ್ ನಮ್ದು ಚಾಯ್ಸ್ ತಕ್ಕಂಗೆ ಯಾವ್ದು ಸಿಗ್ಲಿಲ್ಲ, ನಮ್ಮ ಎಸ್ಥೆಟಿಕ್ಸ್ ತಕ್ಕಂಗೆ ಯಾವ್ದು ಸಿಗ್ಲಿಲ್ಲ. ಅಂಡ್ ಕಮಿಂಗ್ ಬ್ಯಾಕ್, ಸೊ ಇದೆಲ್ಲ ನಂದು ಗೊಂಬೆಗಳ ಕಲೆಕ್ಷನ್ ವಿಚ್ ವಿಲ್ ಬಿ ಫಾರ್ ಅನದರ್ ವಿಡಿಯೋ ಬಿಕಾಸ್ ಇಟ್ಸ್ ಅ ಬಿಗ್ ಕಲೆಕ್ಷನ್. ಅಂಡ್ ಕಮಿಂಗ್ ಟು ಆರ್ ಸೆಂಟರ್ ಟೇಬಲ್, ಇದ ನೋಡ್ತಿರ್ಬೋದ ಎಷ್ಟು ಚೊಕ್ಕ ಸೆಟ್ ಆಗಿದೆ ಇದಕ್ಕೆ ಅಂತ ಹೇಳಿ. ಯಾಕಂದ್ರ ಇದನ್ನ ಸುಮ್ಮಗೆ ಆರ್ಡರ್ ಹಾಕಿನ ಆನ್ಲೈನ್ ಒಳಗ, ಇಷ್ಟು ಬಂದ್ರು ನಡೀತದ, ಸಣ್ಣ ಬಂದ್ರು ಅಂತ ಕರೆಕ್ಟ್ ಕೂತದ. ಅಂಡ್ ಅಗೇನ್ ಮ್ಯಾಚಿಂಗ್ ವಿತ್ ದ ಸೋಫಾ ವುಡನ್ ಕಲರ್ ಮಾಡ್ಸಿವಿ ನಾವು. ಇಲ್ಲಿ ಇದು ಸೆಂಟರ್ ಟೇಬಲ್ ವಿಚ್ ಇಸ್ ಸೋ ಕ್ಯೂಟ್. ಅಂಡ್ ಈ ಸೈಡ್ ಪಾರ್ಟಿಗೆ ಹೋದ್ರ ಹೇಳ್ದಂಗ ನಾ 7 feet ಕಸ್ಟಮೈಸ್ಡ್ ಗ್ರೇ ಕಲರ್ ಕರ್ಟನ್ಸ್ ಅವ ಇವ. ಅದ್ರದ್ ಹತ್ರ ನಮ್ದು ಟ್ರೆಡ್ಮಿಲ್ ಅದ. ಇದ್ರದ್ದು ಏನೇನ್ ಸ್ಪೆಸಿಫಿಕೇಶನ್ಸ್, ಎಷ್ಟು ಬಿತ್ತು ಪ್ರೈಸ್ ಅಂತ ಹೇಳಿ ಒಂದ್ ವಿಡಿಯೋ ಸಪರೇಟ್ ಮಾಡ್ತೀವಂತ ರಾಹುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನ. ಅಂಡ್ ಇದನ್ನ ನಾವು ಎವ್ರಿ ಡೇ ವಾಕಿಂಗ್ ಯೂಸ್ ಮಾಡ್ತೀವಿ ಬಿಕಾಸ್ ನಾ ಮತ್ತು ರಾಹುಲ್ 10K ಸ್ಟೆಪ್ಸ್ ಎವ್ರಿ ಡೇ ಕವರ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಫಾರ್ ದ್ಯಾಟ್. ಬಿಕಾಸ್ ಮಳಿ ಬಹಳ ಅನ್ಪ್ರೆಡಿಕ್ಟೇಬಲ್ ಬ್ಯಾಂಗ್ಳೂರ್ ಒಳಗೆ, ಎಲ್ಲರಿಗೂ ಗೊತ್ತಿರೋ ಹಂಗ ನಮ್ಗೆ ಅದಕ್ಕೆ ಟ್ರೆಡ್ಮಿಲ್ ಬೇಕು, ನಮ್ದು ವಾಕಿಂಗ್ ಮಿಸ್ ಆಗ್ಬಾರ್ದು ಅನ್ನೋ ಸಂಬಂಧ ಇದು ಮಾಡಿವಿ. ಸೊ ಈ ಸೈಡ್ ಬಹಳಷ್ಟು ಶೋ ಪೀಸಸ್ ಎಲ್ಲ ನನ್ನ ಚೈಲ್ಡ್ಹುಡ್ ಒಳಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಮನಿ ಸ್ವಲ್ಪ ಗ್ರೌಂಡ್ ಫ್ಲೋರ್ನಾಗ ಇರೋದ್ರಿಂದ ಬಹಳ ಸ್ವಲ್ಪ ಕತ್ಲಿ ಇರ್ತದ. ಅದ್ರ ಸಂಬಂಧ ರಾಹುಲ್ ಇಂತ ದೊಡ್ಡದೊಂದು ಲೈಟ್ ತರ್ಸಾನ ಆನ್ಲೈನ್ ಒಳಗಡೆ. ಇದು ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಮತ್ತೆ ಬೇಕಲ್ಲ ಲೈಟಿಂಗ್ ಎಲ್ಲ. ಅದ್ರ ಬಂದ್ರೆ ನೆಕ್ಸ್ಟ್ ಪಾರ್ಟ್ ಒಳಗಡೆ ಒಂದ್ ಬೀನ್ ಬ್ಯಾಗ್ ಅದ, ನಡು ನಾ ಇಟ್ಕೊಂಡು ಅಥವಾ ರಾಹುಲ್ ಇಟ್ಕೊಂಡು ಮೂವಿ ನೋಡ್ತಿರ್ತೀವಿ, ಮತ್ತ ಗೇಮಿಂಗ್ ಎಲ್ಲ ಮಾಡ್ತಿರ್ತೀವಿ. ಅದಾದ್ಮೇಲೆ ಇದು ದೇವ್ರ ಮನಿ. ಆಮೇಲೆ ಇಲ್ಲಿ ಸ್ವಲ್ಪ ಶೋ ಪೀಸ್ ಅದ, ಇಲ್ಲಿ ನಮ್ ಗಣಪತಿ ಇದ್ದಾನ. ಅದಾದ್ಮೇಲೆ ಅಗೇನ್ ಲೈಕ್ ಐ ಸೆಡ್ ಪಾರ್ಟಿಷನ್ ಮಾಡೋದಿತ್ತು ನಮಗ. ಸೊ ದೀಸ್ ಆರ್ ಅಗೇನ್ ಕಸ್ಟಮೈಸ್ಡ್ ಕರ್ಟನ್ಸ್. ಸೊ ಇವನ್ನ ಸ್ವಲ್ಪ ಶೀರ್ ಟೈಪ್ ಒಳಗೆ ಕರ್ಟನ್ ಮಾಡ್ಸಿವಿ ಬಿಕಾಸ್ ಹಿಂದಿಂದ ಆ ಕಡೆ ಕಾಣಿಸ್ಲಿ ಅಂತ ಹೇಳಿ. ಬಿಕಾಸ್ ಒಮ್ಮೊಮ್ಮೆ ನಾವು ಊಟ ಕೂತಾಗ ನಾವು ಸಾಂಗ್ ಮೂವಿ ನೋಡ್ಕೋತ ನಾವು ಮಾಡ್ತಿರ್ತೀವಿ ಊಟ ಎಲ್ಲ, ಅದ್ರ ಸಂಬಂಧ ಕಾಣಿಸ್ಲಿ ಅನ್ನೋ ಸಂಬಂಧ ಇದನ್ನ ಶೇರ್ ಮಟೀರಿಯಲ್ ಒಳಗೆ ಮಾಡಿಸಿದ್ವಿ. ಸೊ ದಿಸ್ ಪಾರ್ಟ್ ಇಸ್ ಆರ್ ವರ್ಕ್ ಸ್ಟೇಷನ್. ಒಂದು ಆಫೀಸ್ ಚೇರ್ ತಗೊಂಡಿವಿ, ಮತ್ ಒಂದ್ ಸ್ಮಾಲ್ ಆಫೀಸ್ ಟೇಬಲ್ ತಗೊಂಡಿವಿ. ಇಲ್ಲಿ ಕೂತು ವರ್ಕ್ ಮಾಡ್ತಿರ್ತೀವಿ ನಾ ಮತ್ ರಾಹುಲ್. ಯಾಕಂದ್ರ ರಾಹುಲ್ದು ವರ್ಕ್ ಫ್ರಮ್ ಹೋಮ್ ಅದ. ಅದಾದ್ಮೇಲೆ ನಮ್ಗ ಡೈಲಿ ಸ್ವಲ್ಪ ಮೋಟಿವೇಶನ್ ಸಿಗ್ಲಿ ವರ್ಕ್ ಮಾಡೋ ಸಂಬಂಧ ಅಂತ ಹೇಳಿ ವರ್ಡ್ ಮ್ಯಾಪ್ ಹಚ್ಚಿವಿಲ್ಲೇ. ಸೊ ಸಿನ್ಸ್ ಟ್ರಾವೆಲಿಂಗ್ ಈಸ್ ಆರ್ ಮೇನ್ ಗೋಲ್, ನಮ್ದು ಟ್ರಾವೆಲಿಂಗ್ ಜಾಸ್ತಿ ಮಾಡ್ಲಿಕ್ಕೆ ಇಷ್ಟ, ಅದ್ರ ಸಂಬಂಧ ಇದನ್ನ ಮೋಟಿವೇಶನ್ ಸಿಗ್ಲಿ ಅನ್ನೋ ಸಂಬಂಧ ಇದನ್ನು ಹಾಡ್ಸಿವಿ. ಅದಾದ್ಮೇಲೆ ಇದ್ರ ಹೆಸರು ದಡಿಯಾ ಅಂತ. ಅಗೇನ್ ಇದು ಡಾಲ್ದ ಕಲೆಕ್ಷನ್ ಪಾರ್ಟ್ ಒಳಗ್ ಬರ್ತದ ಬಿಕಾಸ್ ಬಹಳ ದೊಡ್ಡದಿದ, ನೀವ ಇದ್ ಜಾಗ ಎಲ್ಲ ತಗೊಂಡೇ ಬಿಟ್ಟಾನ. ಅದಾದ್ಮೇಲೆ ಈಗ ನಮ್ದು ಟಿವಿ ಯೂನಿಟ್. ಇದ್ರ ಒಳಗಡೆ ನೋಡ್ಬೋದು ನೀವು, ನಮ್ದು ಸ್ಮಾಲ್ ಗೇಮಿಂಗ್ ಸೆಟಪ್ ಅದ. ಇದು PS ಅಂದ್ರೆ ಪ್ಲೇ ಸ್ಟೇಷನ್ ಕಂಟ್ರೋಲರ್ ಅದ, ಆಮೇಲೆ ಮೌಸ್, ಲ್ಯಾಪ್ಟಾಪ್ ಎಲ್ಲ ಅದ. ಇದು ನನ್ ಗೇಮಿಂಗ್ ಲ್ಯಾಪ್ಟಾಪ್. ಅದ್ರದ್ದೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತಾನೆ ರಾಹುಲ್, ಏನೇನಂತ ಎಲ್ಲ ತೋರಿಸ್ಲಿಕ್ಕೆ ಡೀಟೇಲ್ಡ್ ಆಗಿ. ಇದು ನೋಡ್ರಿ ನಂದ್ ಕ್ರಿಯೇಷನ್. ನನ್ಗೆ ಡಯಟ್ ಕೋಕ್ ಅಂದ್ರೆ ಭಾಳ ಇಷ್ಟ. ಸೊ ನಾ ಮಾಡೀನಿ. ಯಾರಿಗಾರ ಬೇಕಂದ್ರೆ ಐ ಆಮ್ ಸೆಲ್ಲಿಂಗ್ ದಿಸ್, ಪ್ಲೀಸ್ ಕಾಮೆಂಟ್ ಮಾಡ್ರಿ. ಅದಾದ್ಮೇಲೆ ಇಷ್ಟೆಲ್ಲ ಆಯ್ತು. ಇಲ್ಲೇನಂದ್ರ ರಾಹುಲ್ಸ್ ಫೋಟೋ ಅದ. ಅಂಡ್ ಇವೆಲ್ಲ ನನ್ ಸೆಂಟೆಂಟ್ ಕ್ಯಾಂಡಲ್ ಸೆಟ್ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಡೀಟೇಲ್ ವಿಡಿಯೋ ಬೇಕಂದ್ರೆ ಅದನ್ನು ಮಾಡ್ತೀನಿ. ಬೇಸಿಕಲಿ ಸೆಂಟೆಡ್ ಕ್ಯಾಂಡಲ್ಸ್ ಮಸ್ತ್ ಹಿಂಗ ಏನಾದ್ರೂ ಡಿನ್ನರ್ ಮಾಡ್ಬೇಕಾದ್ರ ಮಸ್ತ್ ವೈಬ್ ಸೆಟ್ ಆಗ್ಲಿ ಅಂತ ನಾವ್ ಹಚ್ಚಿ ಒಂದ್ ಅರ್ಧ ತಾಸ್ ಬಿಟ್ರೆ ಇಡೀ ಮನಿ ಮಸ್ತ್ ಸ್ಮೆಲ್ ಆಗ್ತದ, ಭಾರಿ ಅದ ಇದು. ಸೊ ಇಲ್ಲೊಂದಿಷ್ಟು ಒಂದ್ ನಮ್ದು ಶೋ ಪೀಸ್ಗಳವ, ಮತ್ ನಮ್ದು ಊಟಿಗೆ ಹೋಗಿದ್ ಫೋಟೋ ಅವೆಲ್ಲ ಇಟ್ಟಿವಿ. ಈ ಕಡೆ ಸೈಡ್ ನಮ್ದು ಕಟ್ಲರೀಸ್ ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿವಿ. ಮ್ಯಾಲ್ ನೋಡ್ತಿರ್ಬೋದು ನೀವು ಕ್ಲಾಕ್ ಅದ, ಅದ್ರ ಆಜು ಬಾಜು ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಫೋಟೋಸ್ ಫ್ರೇಮ್ ಹಾಕ್ಸಿಟ್ಟಿವಿ. ಸೊ ಇದೊಂದು ಕ್ಯೂಟ್ ಸೆಟಪ್ ಮಾಡ್ಕೊಂಡಿವ್ ನಮ್ದು. ಅದ್ರ ಕೆಳಗಡೆ ಇಲ್ಲಿ ದೇವ್ರದ ಸಾಮಾನುಗಳವ, ಆಮೇಲೆ ಇಲ್ಲೆಲ್ಲ ಬುಕ್ಸ್ ಇಡ್ಲಿಕ್ಕೆ ಮತ್ತೆ ನಮ್ ಹೆಲ್ಮೆಟ್ಸ್ ಇಡ್ಲಿಕ್ಕೆ. ಯಾಕಂದ್ರೆ ನಮ್ ಹೆಲ್ಮೆಟ್ 2 ಜನ ಇದೀವಿ, ನಮ್ ಕಡೆ 5 ಹೆಲ್ಮೆಟ್ ಅವ. ಸೊ ಎಲ್ಲ ಇದ್ರಾಗ ಹೋಗ್ಯಾವು. ಅದಾದ್ಮೇಲೆ ಇಲ್ಲಿ ರ್ಯಾಂಡಮ್ ಪೇಪರ್ ಅವೆಲ್ಲ ಇಟ್ಟಿವಿ, ರದ್ದಿಗಳು. ಸೊ ಇಷ್ಟ ಆಗಿತ್ತು ಹಾಲದ ಬಗ್ಗೆ. ನಾವು ಲೆಟ್ಸ್ ಗೋ ಇನ್ ಟು ಆರ್ ಮಾಸ್ಟರ್ ಬೆಡ್ರೂಮ್. ಸೊ ದಿಸ್ ಇಸ್ ಆರ್ ಮಾಸ್ಟರ್ ಬೆಡ್ರೂಮ್. ಬರ್ರಿ ಒಳಗ್ ನೋಡೋಣ ಅಂತ. ಇದು ಬೇಸಿಕ್ ಬೆಡ್ಶೀಟ್ ಅದ. ನಾವ್ ಯಾವತ್ತೂ ಎಲಾಸ್ಟಿಕ್ ಇರುವಂತ ಬೆಡ್ಶೀಟ್ ಯೂಸ್ ಮಾಡ್ತೀವಿ ಬಿಕಾಸ್ ಇದು ಪ್ರಾಪರ್ಲಿ ಸೆಟ್ ಆಗ್ತದ ಅಂತ ಹೇಳಿ. ಕಿಂಗ್ ಸೈಜ್ ಬೆಡ್ ಅದ. ಇದು 3 ತಲ್ದಿಂಬು ಮತ್ತೆ ನಮ್ದು ಬ್ಲಾಂಕೆಟ್ಸ್ ಇಟ್ಕೊಂಡಿವಿ. ಮೇನ್ ಅಂದ್ರೆ ಅಗೇನ್ ಗ್ರೇ ಕರ್ಟನ್ಸ್ ಆರ್ ದಿಸ್ ವಿಲ್ ಏನ್ ಇಡೀ ಹೌಸ್ಗೆಲ್ಲಾನು ಗ್ರೇ ಕರ್ಟನ್ಸ್ ಅವ. ಅದಾದ್ಮೇಲೆ
ನಂದು ಫೇವ್ರೇಟ್ ಇದು ರೂಮ್ ಫ್ರೆಶ್ನರ್ ಇದು. ಸೊ ನಮಗ ಯಾವತ್ಲೂ ಚಲೋ ಮಸ್ತ್ ಫ್ರೆಶ್ ಲೆನಿನದ್ ವಾಸ ಇದ್ರ ಮಸ್ತ್ ಮಜಾ ಬರ್ತದ ಅಂತ ಹೇಳಿ ಇದನ್ನ ನಾವು ಪರ್ಚೇಸ್ ಮಾಡಿರ್ತೀವಿ. ಭಾರಿ ಅಂದ್ರ ಭಾರಿ ಚಲೋ ಸ್ಮೆಲ್ ಅದ ಅದಕ್ಕ. ಅದಾದ್ಮೇಲೆ ನಮ್ ಸೈಡ್ ಟೇಬಲ್ ಅದ್ರೊಳಗ ವಾಟರ್ ಬಾಟ್ಲು ಮತ್ತೇನ್ರ ಮೆಡಿಸಿನ್ಸ್ ಅವೆಲ್ಲ ಇಟ್ಟಿರ್ತೀವಿ. ಇದನ್ನ ಮೀಶೋ ಒಳಗ್ ತಗೊಂಡಿನಿ, ಯಾರಿಗಾದ್ರೂ ಲಿಂಕ್ ಬೇಕಂದ್ರ ಕೇಳ್ರಿ. ಹಂಗೆ ಸ್ವಲ್ಪ ಒಳಗಡೆ ಬಂದ್ರ ಇಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಅವ. ಇದ್ರ ತುಂಬಾ ನನ್ ವಾರ್ಡ್ರೋಬ್ ನನ್ ಡ್ರೆಸ್ಸಸ್ ಅವ ಇದ್ರೊಳಗಡೆನು. ಬಟ್ ಇದ್ರೊಳಗೆ ಹಾಫ್ ಆಫ್ ದ ಸ್ಟಫ್ ಇಲ್ಲಿ ಮೇಲಿಂದೆಲ್ಲ ಟ್ರಾವೆಲಿಂಗ್ ರಿಲೇಟೆಡ್ ಮತ್ ಬೈಕಿಂಗ್ ರಿಲೇಟೆಡ್ ಅವ. ಅಂದ್ರೆ ನಮ್ದು ಜಾಕೆಟ್ ಗೇರ್ ಅವೆಲ್ಲ ಅವ. ಅದಾಯ್ತು. ನೆಕ್ಸ್ಟ್ ನಮ್ದು ಲಾಂಡ್ರಿ ಬಾಸ್ಕೆಟ್ಸ್ ಇಟ್ಟಿರ್ತೀವಿ ಇಲ್ಲಿ. ಅಂಡ್ ದಿಸ್ ಇಸ್ ಅನದರ್ ಬೆಡ್ ಟೇಬಲ್ ಕೈಂಡ್ ಆಫ್ ಥಿಂಗ್. ಇದನ್ನ ಯಾವಾಗಾದ್ರೂ ನಾವು ಲೈಕ್ ನಮ್ದು ಲ್ಯಾಪ್ಟಾಪ್ ಬ್ಯಾಗ್ಸ್ ಎಲ್ಲ ಇಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಆಫೀಸ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಇರ್ತಾವ. ಅದಾದ್ಮೇಲೆ ಇದು ಇಂಡಿಯನ್ ಟಾಯ್ಲೆಟ್. ಇದನ್ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಅದ, ಅಲ್ಲಿ ಇನ್ನೊಂದ್ ಸೈಡ್ ವೆಸ್ಟರ್ನ್ ಟಾಯ್ಲೆಟ್ ಅದ. ಗೈಸ್, ಈ ಬೆಡ್ರೂಮ್ ನಾಗ ನೀವ್ ಒಂದ್ ಅಬ್ಸರ್ವ್ ಮಾಡಿರ್ತೀರಿ. ಈಕಿ ಒಂದೊಂದ್ ಏನ್ ಇಲ್ಲಿ ಐಟಮ್ಸ್ ಯೂಸ್ ಮಾಡ್ತಾಳಲ್ಲ, ಅಗ್ದಿ ಪರ್ಟಿಕ್ಯುಲರ್ ಬಾಳ ಚೂಸಿ ಅದಾಳ ಈಕಿ. ಇಲ್ಲಿ ಪಾಂಡ ಏನ್ ಇಟ್ಟಾಳಲ್ಲ, ಈ ಪಾಂಡ ಇಲ್ಲ ಅಂದ್ರ ಆಕಿ ನಿದ್ದಿನ ಮಾಡಂಗಿಲ್ಲ. ಸೊ ಆಕಿ ಪಾಂಡ ಅಂದ್ರ ಬಾಳ ಲೈಕ್ ಪಾಂಡ ಗೊಂಬಿಗಳು. ಆಮೇಲೆ ಪಾಂಡ ಮ್ಯಾಟ್ ನೋಡ್ರಿ, ಪಾಂಡ ಮ್ಯಾಟ್ ಸಕಟ್ ಪಾಂಡದ ಇದ್ದಿದ್ದು ಚೂಸ್ ಮಾಡ್ಯಾಳು. ಆಮೇಲೆ ಇಲ್ಲೂ ನೋಡ್ರಿ, ಇಲ್ಲೂ ಸೇಮ್ ಗೊಂಬಿದ ಇದ್ದಿದ್ದನ್ನು ಒಂದು ಪಾಂಡ ಮತ್ತೆ ನೆಕ್ಸ್ಟ್ ಇನ್ನೊಂದು ಗೊಂಬಿ ಇದ್ದಿದ್ದು ಮ್ಯಾಟ್ ತಗೊಂಡಾಳ. ಈಕಿಗೆ ಪಾಂಡ ಅಂದ್ರ ಬಾಳ ಲೈಕ್. ಆಮೇಲೆ ಇಲ್ಲಿ ತೋರಿಸ್ತೀನಿ ಬರ್ರಿ, ಇಲ್ಲಿ ನೋಡ್ರಿ, ಇದು ಪಾಂಡಾದ ಐ ಮಾಸ್ಕ್ ಐತಿ. ಆಮೇಲೆ ಪಾಂಡಾದನ ಮತ್ತ ಇನ್ನೊಂದು ಐ ಮಾಸ್ಕ್. ಇದ್ರೊಳಗ ಜಲ್ ಇರ್ತೈತಿ. ಈ ಜಲ್ ಏನ್ ಮಾಡ್ಬೇಕ, ಫ್ರಿಡ್ಜ್ ಒಳಗ ಇಟ್ರಿ ಅಂದ್ರ ಇದು ಕೋಲ್ಡ್ ಆಗ್ತೈತಿ. ಆ ಜಲ್ ಆಮೇಲೆ ಮತ್ ಇದ್ರಾಗ ನೀವು ಪ್ಲೇಸ್ ಮಾಡಿ ಕಣ್ಣಿಗೆ ಹಾಕೊಂಡ್ ಮಕ್ಕೊಂಡ್ರ ಮಸ್ತ್ ನಿದ್ದೆ ಬರ್ತೈತಿ, ಕಣ್ಣಿಗೂ ತಂಪಿರ್ತೈತಿ. ನಾ ಎಲ್ಲರ ಟ್ರಾವೆಲ್ ಮಾಡ್ಬೇಕಾಯ್ತಂದ್ರ ಇದು ರೋಶ್ನಿದ ಮತ್ತೆ ಇದು ನಂದ. ಸೊ ಆಕಿಗೆ ಪಾಂಡ ಅಂದ್ರ ಬಾಳ ಲೈಕ್. ಸೊ ಅದ್ರ ಸಲುವಾಗಿ ನಾ ಆಕಿಂದ ಫಸ್ಟ್ ಬರ್ತ್ಡೇಕ ಪಾಂಡಾ ಥೀಮ್ ಇದ್ದಿದ್ದನ್ನ ಗಿಫ್ಟ್ ಮಾಡಿದ್ದೆ. 5 ಗಿಫ್ಟ್ ಆಕಿಗೆ ನಾ ಗಿಫ್ಟ್ ಮಾಡಿದ್ದೆ. ಅವ್ ಯಾವ ನಾ ಗಿಫ್ಟ್ ಮಾಡಿದ್ದೆ ಅಂತ ಹೇಳಿ ಅದನ್ನ ತೋರಿಸ್ತೇನೆ ಸಪ್ರೇಟ್. ಸೊ ಇದು ನೋಡ್ರಿ ಫೋಟೋ ಫ್ರೇಮ್ ನಮ್ಗೆ ಇದು ಬಹಳ ಸ್ಪೆಷಲ್. ನಮ್ ತಂಗಿ ರಶ್ಮಿ ಏನದಾಳವ, ಸೊ ಆಕಿ ನನಗ ರಕ್ಷಾಬಂಧನ್ ದಿನ ನನಗಿದು ಗಿಫ್ಟ್ ಮಾಡಿದ್ಲು. ಎಲ್ಲಾ ಇಲ್ಲಿ ಫೋಟೋ ಫ್ರೇಮ್ ಅಂದ್ರೆ ಫೋಟೋಸ್ ಒಂದೊಂದೊಂದೊಂದೆಲ್ಲ ಚೂಸ್ ಮಾಡಿ ಹಾಕಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ ತೋರ್ಸ. ಇದು ನಂದ ನಾವು ಸಣ್ಣವರಿದ್ದಾಗ ರಶ್ಮಿ ನನಗ ಕಟ್ಟಿದ್ದ ರಾಖಿ ರಕ್ಷಾಬಂಧನ್ ದಿನ ಕಟ್ಟಿದ್ದ. ಸೊ ಎಷ್ಟು ಕ್ಯೂಟ್ ಅದ ನೋಡ್ರಿ ಈ ಪಿಕ್. ನಂದು ಬಹಳ ಫೇವ್ರೇಟ್ ಪಿಕ್ ಇದೆ. ಸೊ ಇದೊಂದು ಫ್ರೇಮ್ ಆಕ್ಚುಲಿ ಇದು ಅಕ್ಕಿ ಗಿಫ್ಟ್ ಮಾಡಿದ್ದ ಫ್ರೇಮ್ ಬಹಳ ಇದಾಗಿತ್ತು, ಲೂಸ್ ಆಗಿ ಫ್ರೇಮ್ ಎಲ್ಲ ಬಹಳ ಡ್ಯಾಮೇಜ್ ಆಗಿತ್ತು. ಅದನ್ನ ನಾ ಇಲ್ಲೇ ಬೆಂಗಳೂರಾಗನ ಜಯನಗರದಾಗ ಹೋಗಿ ಮಸ್ತ್ ಇದನ್ನೆಲ್ಲ ಫ್ರೇಮ್ ಆಗದಿ ಇನ್ನೊಂದ್ಸಲ ಫ್ರೇಮ್ ಮಸ್ತ್ ಮಾಡಿಸಿ ಅದನ್ನ ಸೇಫ್ ಆಗಿ ಇಟ್ಟೇನಿ. ಸೊ ಇದು ಟೋಟಲ್ ಬೆಡ್ರೂಮ್ ಅದ, ಮಾಸ್ಟರ್ ಬೆಡ್ರೂಮ್ ಅದ ವಿಡಿಯೋ. ಸೊ ಈ ಕರ್ಟನ್ ತೆಗದ್ಮೇಲೆ ನಮ್ದು ಡೈನಿಂಗ್ ಹಾಲ್ ಬರ್ತದ. ಡೈನಿಂಗ್ ಹಾಲ್ ಒಳಗಡೆ ನಮ್ದು 6 ಸೀಟರ್ ಡೈನಿಂಗ್ ಟೇಬಲ್ ಅದ. ಇಲ್ಲೂ ನಾವು ಗ್ರೇ ಥೀಮ್ ಮೇಂಟೈನ್ ಮಾಡಿದ್ವಿ ಫಾರ್ ದ ಕವರ್ ಅಂಡ್ ಇದು ಸೀಟದ ಕವರಿಗೆ, ಚೇರ್ ಕವರ್ನು. ಬಟ್ ಸ್ವಲ್ಪ ಬ್ಯಾಸರ ಆಗೋತ್ಲೆ ಸ್ವಲ್ಪ ಕಲರ್ಫುಲ್ ಇರ್ಲಿ ಅನ್ನೋ ಸಂಬಂಧ ಕಲರ್ಫುಲ್ ಕವರ್ಸ್ ಆರ್ಡರ್ ಮಾಡಿದ್ದೆ. ಮತ್ತೆ ಇದು ಟೇಬಲ್ ಕವರ್ನು ಬೇರೆ ಕಲರ್ ತಗೊಂಡ್ವಿ. ಅದಾದ್ಮೇಲೆ ಇಲ್ಲಿ ನಮ್ದು ಪ್ರೋಟೀನ್ ಪೌಡ್ರು ಮತ್ತ ನಮ್ದು ಡ್ರೈ ಫ್ರೂಟ್ಸ್ ಎಲ್ಲ ಬಹಳಷ್ಟು ಇಟ್ಟಿರ್ತೀವಿ. ಯಾಕಂದ್ರೆ ಮುಂಜಾನೆ ನಾವೆಲ್ಲ ಕನ್ಸ್ಯೂಮ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು, ಎಲ್ಲಾ ಏನೇನ್ ಬೇಕು ಎಲ್ಲಾನು ಇಲ್ಲೇ ಅವ. ನನ್ ಕೋಕೋ ಪೌಡ್ರು, ನನ್ ಪ್ರೋಟೀನ್ ಶೇಕ್ ಹಾಕ್ಲಿಕ್ಕೆ ಅದೆಲ್ಲಾನು ಇಲ್ಲೇ ಇಟ್ಟಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಇದು ಬಹಳ ಕ್ಲಬ್ಸಿ ಇರ್ತದೆ ಏರಿಯಾ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಲೈಟಿಂಗ್ ಸೆಟಪ್. ಈ ಲೈಟಿಂಗ್ ಸೆಟಪ್ ನಾವು 3 ಇಯರ್ಸ್ ಇಂದ ನಮ್ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಅಪ್ ಮಾಡಿದ್ವಿ. ಎವ್ರಿ ಲೈಟಿಗೂ ಒಂದೊಂದು ನಮ್ದು ಫೋಟೋ ಪ್ರಿಂಟ್ ಮಾಡಿವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನೋಡ್ತಿರ್ಬೋದು ರಾಹುಲ್ ನಾನ್ ಇರೋದ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಇಬ್ರದ್ದು ನಮ್ದು ಪ್ರೀ ವೆಡ್ಡಿಂಗ್ ಅದ. ಸೊ ಹಿಂಗ ಒಂದು 12 ಫೋಟೋಸ್ ಅನ್ನ ಪ್ರಿಂಟ್ ಮಾಡಿ ಈ ಟೈಪ್ ಸೆಟಪ್ ಮಾಡಿವಿ. ಸೊ ದಟ್ ನಾವ್ ಎವ್ರಿ ಟೈಮ್ ಮೂವಿ ಎಲ್ಲ ನೋಡ್ಬೇಕಾದ್ರೆ ಎಲ್ಲ ಲೈಟ್ ಆಫ್ ಮಾಡಿ ಇದೊಂದು ಹಚ್ಚಿದ್ರು ಏನ್ ವೈಬ್ ಸೆಟ್ ಆಗಿರ್ತದ. ಸೋ ಎಲಿಗೆಂಟ್ ಅಂಡ್ ವೆರಿ ಎಸ್ಥೆಟಿಕ್. ಸೊ ಅದಾದ್ಮೇಲೆ ನಮ್ ಕ್ಯಾರಂ ಬೋರ್ಡ್ ಅದಲ್ಲಿ ನಾನು ರಾಹುಲ್ ಬ್ಯಾಸರದ ಕ್ಯಾರಂ ಬೋರ್ಡ್ ಆಡ್ತಿರ್ತೀವಿ. ಅವ ಎವ್ರಿ ಟೈಮ್ ನನಗೆ ಸೋಲಿಸ್ತಾನ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ದೆನ್ ನಮ್ಗೆ ಬಹಳ ಇಷ್ಟ ಕ್ಯಾರಂ ಬೋರ್ಡ್ ಆಡುದು. ಅದಾದ್ಮೇಲೆ ಹಿಂಗ ಹೋದ್ರ ನಮ್ ಕಿಚನ್ ಬರ್ತದ. ಕಿಚನ್ ಸಿನ್ಸ್ ಇಟ್ ಇಸ್ ರೆಂಟೆಡ್ ಮನಿ, ಇದು ಎಲ್ಲಾನು ಬ್ಲೂ ಕಲರ್ ಒಳಗ್ ಮಾಡ್ಸ್ಯಾರ ಅವ್ರ. ಇಲ್ಲಿ ನಮ್ದು ಪ್ಯೂರಿಫೈಯರ್ ಅದ, ಇಲ್ಲಿ ಸಿಂಕು ಪ್ಯೂರಿಫೈಯರ್ ಅದ. ಅಗೇನ್ ನಂದ್ ರೂಮ್ ಫ್ರೆಶ್ನರ್ ಎಲ್ಲಾ ಕಡೆ ಹಾಕಿರ್ತೀನಿ ನಾನು, ಎವ್ರಿ ರೂಮಿಗೆ ಇದು ಇರ್ಲೇಬೇಕ. ಅದಾದ್ಮೇಲೆ ಇಲ್ಲೆಲ್ಲ ಕ್ಯಾಬಿನೆಟ್ಸ್ ಅವ, ನಮ್ಮ ಬಾಂಡಿಗಳು ಇಟ್ಟಿರ್ತೀವಿ. ಬಾಂಡೆ ತಿಕ್ಕಿ ಇಲ್ಲಿ ನಮ್ದು ಬಾಂಡಿದಕ್ಕೆ ಇಟ್ಟು ಹೋಗಿರ್ತಾಳ. ಅದಾದ್ಮೇಲೆ ನಮ್ದು ಅವನ್ ಅದ. ನಮ್ ಮದ್ವಿಗೆ ರಾಹುಲ್ ಅವ್ರ ರಿಲೇಟಿವ್ ಗಿಫ್ಟ್ ಆಗಿ ಕೊಟ್ಟಿದ್ರ. ಸೊ ನಾವು ಭಾಳ ಯೂಸ್ ಮಾಡ್ತೀವಿ. ಆಕ್ಚುಲಿ ಇಂಡಿಯನ್ಸ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅವನ್, ಬಟ್ ನಾವು ಭಾಳ ಯೂಸ್ ಮಾಡ್ತೀವಿ. ಬಿಕಾಸ್ ನಾವು ಕಾನ್ಸ್ಟೆಂಟ್ಲಿ ಒಂದು ತಿಂಗಳೊಳಗೆ ಒಂದ್ಸರ್ತಿ ಪಿಜ್ಜಾ ಮಾಡಿರ್ತೀವಿ. ಅದಾದ್ಮೇಲೆ ಕೇಕ್ ಮಾಡಿರ್ತೀನಿ ನಾನು. ಕೇಕ್ ಬೇಕ್ ಮಾಡೋದಂದ್ರೆ ಭಾಳ ಇಷ್ಟ ನಂಗೆ. ಸೊ ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಕೇಳ್ರಿ, ನಾನು ಅದನ್ನ ನೆಕ್ಸ್ಟ್ ಒಳಗೆ ತೋರಿಸ್ತೀನಿ. ಬಿಕಾಸ್ ಇಟ್ಸ್ ಅ ಹೆಲ್ದಿ ರೆಸಿಪಿ. ಇದ್ರಾಗ ಮೈದಾ ಶುಗರ್ ಏನೂ ಇರೋಂಗಿಲ್ಲ. ಅದಾದ್ಮೇಲೆ ನಂದು ಟಿಫಿನ್ ನಂದು ರಾಹುಲದ ಲಂಚ್ ಬಾಕ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀವಿ. ಸೊ ದಟ್ ನಮಗೆ ಪಟಕ್ನೆ ಮಾರ್ನಿಂಗ್ ಸಿಗ್ಲಿ ಅಂತ ಹೇಳಿ. ಅದಾದ್ಮೇಲೆ ನಮ್ದು ಇಲ್ಲಿ ಟೀ ಕಾಫಿ
ಬಾರ್ ಟೈಪ್ ಸಿಚುವೇಶನ್ ಇಟ್ಟಿವಿ, ಲೈಕ್ ಬಹಳಷ್ಟು ಕಾಫೀಸ್ ಮತ್ತು ಟೀಗಳೆಲ್ಲ ಡಿಫ್ರೆಂಟ್ ಟೈಪ್ಸ್. ಅದೆಲ್ಲ ಆದ್ಮೇಲೆ ನಮ್ದು ಇಂಡಿಯನ್ ನಮ್ದು ರೂಟ್ಸ್ ಬಿಡಂಗಿಲ್ಲ ನಾವು. ನಮ್ದು ಕಲ್ಬತ್ ಅಂತಾರ ಏನಂತಾರ ಇದಕ್ಕೆ, ಚಟ್ನಿ ಅರಿಯೋದ, ಅದನ್ನ ತಗೊಂಡ್ಬಂದಿದ್ದೆ ಲಾಸ್ಟ್ ಟೈಮ್ ಹುಬ್ಳಿಗೆ ಹೋದಾಗ. ಸೊ ಅದ್ರೊಳಗೆ ನಾ ಯಾವಾಗಾರ ಒಮ್ಮೆ ಹೆಚ್ಚಾ ಆಮೇಲೆ ಚಟ್ನಿ, ಟೊಮ್ಯಾಟೊ ಕಾಯಿ ಚಟ್ನಿ ಅಂತೆಲ್ಲ ಅರ್ದಿರ್ತೀನಿ, ಮಸ್ತಾಗಿರ್ತದ. ಆಮೇಲೆ ಇದು ನಮ್ದು ಇಂಡಕ್ಷನ್. ಸೊ ಲೈಕ್ 90% ಆಫ್ ಕುಕಿಂಗ್ ನಾವು ಇಂಡಕ್ಷನ್ ಮೇಲೆ ಮಾಡ್ತೀವಿ. ರೋಟಿ ಮತ್ತ ಚಪಾತಿ ಮತ್ ನಮ್ದು ರೊಟ್ಟಿ ಏನಿರ್ತದ ಅದಿಷ್ಟೇ ನಾವು ಹಂಚ ಇದ್ರ ಮೇಲೆ ಸಪೋರ್ಟ್ ಆಗಂಗಿಲ್ಲ ಅಂತ ಹೇಳಿ ನಮ್ದು ಬರ್ಸನ್ ಕಟ್ಟಿ ಮೇಲೆ ಮಾಡ್ತೀವಿ. ಇಲ್ಲಾಂದ್ರೆ ನಾವ್ ಏನ್ ದಾಲ್, ರೈಸ್, ನಮ್ದು ಗ್ರೀನ್ ಟೀ ಎಲ್ಲಾನು ಇದ್ರ ಮೇಲೆ ಮಾಡ್ತೀವಿ. ಅದಕ್ಕೆ ನಮ್ದು 1 ವರ್ಷಕ್ಕ ಒಂದೇ ಒಂದು ಸಿಲಿಂಡರ್ ಮುಗಿತದ. ಅದು ಒಮ್ಮೆ ಮುಗಿದಿರಂಗಿಲ್ಲ, ನಾವೇ ಮರ್ತಿರ್ತೀವಿ ಇದೇ ಮುಗಿತದೋ ಇಲ್ಲೋ ಅಂತ. ಸೊ ಆಮೇಲೆ ಇದೆಲ್ಲ ನಮ್ದು ಮಸಾಲೆ ಖಾರ. ಎಲ್ರಿಗೂ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತದ ಮಸಾಲೆ ಖಾರ ಅಂದ್ರೆ ಏನಂತ ಹೇಳಿ. ನಮ್ದು ಸ್ಟೇಪಲ್ ಪಾರ್ಟ್ ಆಫ್ ನಮ್ದು ಕುಕಿಂಗ್ ಒಳಗಡೆ ಬೇಕದ. ಅದನ್ನ ಮಸಾಲೆ ಖಾರ ಇಟ್ಟಿರ್ವಿ. ಆಮೇಲೆ ಕಲ್ಲುಪ್ಪು ಇಟ್ಟಿರ್ತೀನಿ. ಆಮೇಲೆ ಎಲ್ಲಾ ಕಾಜಿ ನೂನು ಮೇಂಟೈನ್ ಮಾಡಿ ನೀವೆಲ್ಲ ಭರಣಿಗಳು, ಅದ್ರೊಳಗೆಲ್ಲ ಗ್ರೋಸರೀಸ್ ಇಟ್ಟಿರ್ತದ. ಇಲ್ಲಿ ಒಂದಿಷ್ಟು ಕಾಳುಗಳು ಅವೆಲ್ಲ ಇಟ್ಟಿರ್ತೀನಿ. ಇಲ್ಲಿನೂ ಲೈಕ್ ಡ್ರೈ ಫ್ರೂಟ್ಸ್ ಅವೆಲ್ಲ ಇಟ್ಟಿವಿ. ಅಲ್ಲೂ ಸೇಮ್ ಗ್ರೋಸರಿನೇ ಇಟ್ಟಿರ್ತೀವಿ. ಆಮೇಲೆ ಅವನ್ ಒಳಗ ಒಮ್ಮೆ ಬಿಸಿ ಇರ್ತದಲ್ಲ, ಸೊ ಇದು ಮಿಟನ್ಸ್ ಬೇಕಾಗ್ತಾವ ಅಂತ ಹೇಳಿ ಮಿಟನ್ಸ್ ಇಲ್ಲಿ ಹ್ಯಾಂಗ್ ಮಾಡಿರ್ತೀನಿ, ಸೊ ದಟ್ ಪಟಕ್ನೆ ಸಿಗ್ಲಿ ಅಂತ. ಆಲ್ಸೋ ನಂದ ಮೇನ್ ಏನ ನಂಗೆ ಇಷ್ಟ ಅಂತಂದ್ರ ಫ್ರಿಜ್ ಮ್ಯಾಗ್ನೆಟ್ಸ್ ಮತ್ತು ಮಗ್ಸ್, ಆಮೇಲೆ ಪರ್ಫ್ಯೂಮ್ಸ್ ಬಹಳ ಅಂದ್ರೆ ಬಹಳ ಇಷ್ಟ ಕಲೆಕ್ಷನ್ ಬಿಲ್ಡ್ ಮಾಡ್ಲಿಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದ್ ಸ್ಮಾಲ್ ಈ ಟೈಪ್ ಹುಕ್ ಟೈಪ್ ತರ್ಸಿನಿ. ಇಲ್ಲಿ ಇದೇನ್ ರೌಂಡ್ ಇರ್ತದಲ್ಲ, ಅದು ಎವ್ರಿ ರೌಂಡ್ ಲೈನಿಗೂ ಹಿಂಗ್ ಹುಕ್ ಟೈಪ್ ಮಾಡ್ಯಾರ. ಸೊ ಹಿಂಗ್ ಮಗ್ ನಾ ತೂಗ್ ಹಾಕ್ತೀನಿ. ಇನ್ನ ಬಹಳಷ್ಟು ಅವ ಕಲೆಕ್ಷನ್ ನಮ್ ಮಗದ್, ಬಟ್ ನಾವೀಗ ಒಂದಿಷ್ಟು ಹಿಂದಿಟ್ಟಿವಿ ಯೂಸ್ ಮಾಡಂಗಿಲ್ಲ ಅಂತ ಹೇಳಿ. ಸೊ ಅದ್ ಫುಲ್ ಆಗಿತ್ತ, ಅದ್ರ ಸಂಬಂಧ ಒಂದಿಷ್ಟು ಹಿಂದಿಟ್ಟಿವಿ. ಅದು ಬಿಟ್ರ ನೆಕ್ಸ್ಟ್ ಇಲ್ಲೆಲ್ಲ ಆಯಿಲ್ ಇಟ್ಟಿವಿ. ನಾವ್ ಯಾವತ್ಲೂ ರಿಫೈನ್ಡ್ ಆಯಿಲ್ ಬಳಸಂಗಿಲ್ಲ. ನಾವು ಅದೇನ್ ಕೋಲ್ಡ್ ಪ್ರೆಸ್ಡ್ ಅಂತಾರಲ್ಲ ಅಥವಾ ಗಾಣದ ಎಣ್ಣೆ ಅಂತಾರ, ಅದೇ ಬಳಸ್ತೀವಿ. ಇಲ್ಲಿ ಒಂದು ಶೇಂಗಾ ಎಣ್ಣೆ, ಆಮೇಲೆ ಇನ್ನೊಂದು ಕುಸ್ಬಿ ಎಣ್ಣೆ, ಇದನ್ನೊಂದು ಆಲಿವ್ ಆಯಿಲ್. ನಾನು ಲೈಕ್ ಒಮ್ಮೆ ಗಾರ್ಲಿಕ್ ಬ್ರೆಡ್ ಮಾಡ್ತಿರ್ತೀನಿ, ಒಮ್ಮೆ ಬ್ರುಷ್ಕೆಟ ಅವೆಲ್ಲ ಬೇರೆ ಬೇರೆ ಟೈಪ್ ಡಿಶಸ್ ಮಾಡ್ತಿರ್ತೀನಿ. ಅದಕ್ಕೆ ಆಲಿವ್ ಆಯಿಲ್ ಬೇಕು, ಅಂಡ್ ಇಟ್ ಈಸ್ ವೆರಿ ಹೆಲ್ದಿಯರ್. ಸೊ ಅದಕ್ಕೆ ಇದು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೆಲ್ಲ ಉಪ್ಪಿನಕಾಯಿ, ಉಪ್ಪು ಅವೆಲ್ಲ ಇಟ್ಟೀನಿ. ಆಮೇಲೆ ಇಲ್ಲಿ ನಮ್ದು ಕಟ್ಲರಿ, ಆಮೇಲೆ ಸ್ಪೂನ್ಸ್, ಸ್ಪ್ಯಾಚುಲಾಸ್ ಎಲ್ಲ ಅಲ್ಲಿ ಇಟ್ಟೀನಿ. ಅದಾದ್ಮೇಲೆ ನಮ್ದು ಇಂಡಿಯನ್ ಹೌಸ್ ಹೋಲ್ಡ್ ಒಳಗ ಈ ಮಸಾಲೆ ಡಬ್ಬಿ ಯಾರ ಮನ್ಯಾಗ ಇರಂಗಿಲ್ಲ ಹೇಳ್ರಿ, ಇದು ಇರ್ಲೇಬೇಕ. ಸೊ ಆಮೇಲೆ ನನ್ ಕಲ್ಬತ್ಗಳ, ನಂದು ಎಲ್ಲಿ ಹೋದಲ್ಲಿ ನನಗ್ ಒಟ್ಟ ಅಲ್ಲಿದ ಆ ಊರದ ಸ್ಪೆಷಾಲಿಟಿ ನಂಗೆ ಏನೋ ಒಂದು ತಗೊಳ್ಳೇಬೇಕು. ಸೊ ಲಾಸ್ಟ್ ಟೈಮ್ ಮಹಾಬಲಿಪುರಮ್ಗೆ ಹೋದಾಗ ಇದು ಅರಿಯೋದು ತಗೊಂಡ್ಬಂದಿದ್ದೆ. ಇದಿಷ್ಟ ಸಣ್ಣದೊಂದು ಇಷ್ಟೇ ಕೊಟ್ಟಾರ, ಇಲ್ಲಿ ಅರಿಬಹುದು. ಸೊ ಇಂಥವೆಲ್ಲ ನಂಗೆ ಕಲೆಕ್ಷನ್ ಭಾಳ ಇಷ್ಟ. ನಾ ಎಲ್ಲಿ ಹೋದಲ್ಲಿ ನಾ ಆ ಪ್ಲೇಸದ ಒಂದ್ ಏನ್ರ ಒಂದ್ ಸಾಮಾನ್ ತರ್ಲೇಬೇಕು, ಇಲ್ಲಾಂದ್ರೆ ನನ್ಗ ಸಮಾಧಾನನೇ ಅನ್ಸಂಗಿಲ್ಲ. ಆ ಪ್ಲೇಸದ ಸ್ಪೆಷಾಲಿಟಿ ಇದಿತ್ತ. ಸೊ ಎಷ್ಟ್ ಚಂದದ. ಆಲ್ಸೋ ನಾ ನಿಮ್ಗೆ ಹೇಳ್ದಂಗ ನಾವು ಮೋಸ್ಟ್ ಆಫ್ ಅವರ್ ಕುಕಿಂಗ್ ಇಂಡಕ್ಷನ್ ಮ್ಯಾಲ್ ಮಾಡ್ತೀವಿ. ಇಂಡಕ್ಷನ್ ಬರೀ ಸ್ಟೀಲ್ಗೆ ಅಷ್ಟೇ ಸಪೋರ್ಟ್ ಆಗ್ತದ. ಆ ಕಬ್ಬಣಕ್ಕ ಮತ್ತೆ ಉಳ್ಕಿದಕ್ಕೆ ಯಾವ ಅಲ್ಯೂಮಿನಿಯಂ ಅವಕ್ಕೇನು ಸಪೋರ್ಟ್ ಆಗಂಗಿಲ್ಲ. ಸೊ ನಮ್ದು ಏನ್ ನಾವು ಅಡಿಗೆ ಭಾಂಡಿಗಳು ಯೂಸ್ ಮಾಡ್ತೀವಿ ಎಲ್ಲ 100% ಸ್ಟೀಲ್. ಅಲ್ಯೂಮಿನಿಯಂ ಅಂತೂ ನಾವು ಯೂಸ್ ಮಾಡಂಗೇ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದ್ರದ್ದೆಲ್ಲ ಅದು ಅಲ್ಯೂಮಿನಿಯಂ ಕಂಟೆಂಟ್ ಅದು ಲೀಕ್ ಆಗ್ತದೆ ಫುಡ್ ಒಳಗಡೆ. ಸೊ ನಾವ್ ಅದು ಯೂಸ್ ಮಾಡಂಗೇ ಇಲ್ಲ. ಆಮೇಲೆ ನಮ್ದು ಏನ್ ಕುಕ್ಕರ್ ಇರ್ತಾವ ಅದನ್ನು ಇಂಡಕ್ಷನ್ ಪ್ರೂಫ್ 100% ಸ್ಟೀಲ್ ಅದ. ಸೊ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡ್ಬೇಡ್ರಿ. ಬೆಟರ್ ಟು ಇನ್ವೆಸ್ಟ್ ಇನ್ ಸ್ಟೀಲ್ ಭಾಂಡಿ ಒಳಗಡೆ ಇನ್ವೆಸ್ಟ್ ಮಾಡಿ ತಗೋರಿ. ಗೈಸ್, ಸೊ ರೋಶ್ನಿ ಈಗ ಹಾಲ್ ಬಗ್ಗೆ, ಆಮೇಲೆ ಮಾಸ್ಟರ್ ಬೆಡ್ರೂಮ್ ಬಗ್ಗೆ, ಆಮೇಲೆ ಡೈನಿಂಗ್ ಬಗ್ಗೆ, ಆಮೇಲೆ ಕಿಚನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು. ಸೊ ಇನ್ನೊಂದು ಬೆಡ್ರೂಮ್ ಐತಿ ಇಲ್ಲಿ, 2 BHK ಮನಿ ನಮ್ದ. ಸೊ ಈ ಬೆಡ್ರೂಮ್ ನಾವು ಆಕ್ಚುಲಿ ಗೆಸ್ಟ್ಗಳು ಬಂದ್ರ, ಆಮೇಲೆ ಯಾರ ರಿಲೇಷನ್ಸ್ ಯಾರು ಬಂದ್ರ ಯೂಸ್ ಮಾಡ್ಬೇಕಂತ ಇಟ್ಕೊಂಡಿದ್ವಿ. ಬಟ್ ಇಲ್ಲೆಲ್ಲ ನಾವು ಲಗೇಜ್ ಎಲ್ಲ ಭಾಳ ಇಟ್ಟಿವಿ ಅಂತ ಹೇಳಿ ಇದಕ್ಕೆ ಇನ್ನೂ ನಾವು ಏನು ಯೂಸ್ ಮಾಡಂಗಿಲ್ಲ. ಇಲ್ಲಿ ನಾವು ಏನು ಕ್ವಾಟ ಬೆಡ್ ಏನು ಹಾಕಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಫ್ರಿಜ್ ನಾವು ಇಲ್ಲಿ ಇಟ್ಟೇವಿ. ಯಾಕಂದ್ರೆ ಡೈನಿಂಗ್ ಹಾಲ್ದಾಗ ನಮಗೆ ಡೈನಿಂಗ್ ಟೇಬಲ್ ಇಡಕ್ಕೆ ಅಷ್ಟೇ ಜಾಗ ಇತ್ತು. ಸೊ ಇಲ್ಲಿ ಫ್ರಿಜ್ ನಾವು ಈ ಬೆಡ್ರೂಮ್ದಾಗ ಇಟ್ಟಿವಿ. ಈ ಫ್ರಿಜ್ ಮ್ಯಾಗ್ನೆಟ್ಗಳು ಏನ ಕಾಣ್ಸಾಕತ್ತವಲ್ಲ, ಸೊ ಎಲ್ಲಾ ರೋಶ್ನಿದ ಕಲೆಕ್ಷನ್ಸ್. ಸೊ ಈಗಿಗೆ ಫ್ರಿಜ್ ಮ್ಯಾಗ್ನೆಟ್ ಯಾವ್ಯಾವ ಊರಿಗೆ ಟ್ರಿಪ್ ಹೋಗಿವಲ್ಲ ಅಲ್ಲೆಲ್ಲಾ ಕಡೆ ಒಂದೊಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡಿರ್ತಾಳೆ ಆಕಿ. ಸೊ ಫ್ರಿಜ್ ಮ್ಯಾಗ್ನೆಟ್ ಏನಿತ್ತಲ್ಲ ಸಪರೇಟ್ ಎಲ್ಲೆಲ್ಲಿ ತಗೊಂಡಿವಿ, ಏನೇನು ಫ್ರಿಜ್ ಮ್ಯಾಗ್ನೆಟ್ ಇದ್ರದ್ದು ಹಿಂದೆ ಒಂದು ದೊಡ್ಡ ಕಥಿನದ, ಅದನ್ನೆಲ್ಲ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತಾಳಂತ. ಸೊ ಇದು ಫ್ರಿಜ್ ಇಲ್ಲಿ ಇಟ್ಟೇವಿ. ಆಮೇಲೆ ಇಲ್ಲೆಲ್ಲ ನಾವೇನ್ ಮಾಡೀವಿ, ಮಸಾಲಾ ಸಾಮಾನುಗಳು, ಆಮೇಲೆ ಏನ್ರಿ ಇವು ಪ್ಲಾಸ್ಟಿಕ್ ಡಬ್ಬಿಗಳು, ಎಕ್ಸ್ಟ್ರಾ ಏನು ಒಟ್ಟು ಕಿಚನ್ದಾಗ ಏನು ಹಿಡಿಸಿಲ್ಲಲ್ಲ ಡಬ್ಬಿಗಳ ಎಲ್ಲ ತಂದ ಇಲ್ಲಿ ಇಟ್ಟೇವಿ. ಆಮೇಲೆ ಫ್ರೂಟ್ಸ್ ಎಲ್ಲ ಈ ಬುಟ್ಟಿ ಒಳಗೆ ಇಟ್ಟಿರ್ತೀವಿ. ಆಮೇಲೆ ಆನಿಯನ್ಸ್, ಆಮೇಲೆ ಇವೇನ್ ಸ್ನಾಕ್ಸ್, ಆಮೇಲೆ ಚುರುಮುರಿ ಎಲ್ಲ ಸ್ಟ್ಯಾಂಡ್ ಮೇಲೆ ಇಟ್ಟೇವಿ. ಸೊ ಇದು ನನಗೆ ಆಕ್ಚುಲಿ ಆರೆಂಜ್ ಕಲರ್ ನನಗೆ ಇದು ಒಟ್ಟ ಲೈಕ್ ಆಗಿಲ್ಲ ಕಲರ್. ನನಗೆ ಬಹಳ ಹೇಟ್ ಮಾಡ್ತೀನಿ ನಾ ಈ ಕಲರ್.
ಸೊ ಓನರ್ ಏನ್ ಮಾಡಕ್ ಬರಂಗಿಲ್ಲ, ಮೊದಲಿಂದ ಅವ್ರ ಇದ ಕಲರ್ ಫರ್ನಿಚರ್ ಮಾಡಿಸಿದ್ರಂಬಲ್ಲ, ಸೊ ನನಗೆ ಇದು ಒಟ್ಟ ಈ ಕಲರ್ ಒಟ್ಟಾಗಿ ಬರಂಗಿಲ್ಲ. ಆಮೇಲೆ ಇದು ನಮ್ದು ಡಿಕೆತ್ಲಾನ್ ಚೇರ್, ನಾ ಎಲ್ಲೇ ಟ್ರಾವೆಲ್ ಮಾಡ್ಬೇಕಂದ್ರೂ ಈ ಚೇರ್ನ ತಗೊಂಡ ಟ್ರಾವೆಲ್ ಮಾಡ್ತೀನಿ ಕಾರ್ ಒಳಗ, ಯಾಕಂದ್ರೆ ಇದು ಕುಂದ್ರ ಹಾಕೋದು ಎಲ್ಲ ಭಾಳ ಹೆಲ್ಪ್ ಆಗ್ತೈತಿ. ಸೊ ಎಲ್ಲೇ ಹೋದ್ರು ಈ ತರ ನೀವು ಜಸ್ಟ್ ಇದನ್ನು ಫೋಲ್ಡ್ ಇದ್ದ ಈ ತರ ಅನ್ಫೋಲ್ಡ್ ಮಾಡಿ ಎಲ್ಲಿ ಬೇಕಾದಲ್ಲಿ ರೋಡ್ದಾಗ ಎಲ್ಲರ ಸೈಡ್ ನೀವು ಆರಾಮ್ ಕುಂತ ರೆಸ್ಟ್ ಮಾಡ್ಬೋದು. ಈಗ ನನಗೆ ಆಲ್ವೇಸ್ ಕಾರ್ದಾಗ ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಇದನ್ನ ಕ್ಯಾರಿ ಮಾಡಿರ್ತೀನಿ. ಸೊ ರೋಶ್ನಿ ಆಗ ಹೇಳಿದ್ಲ ನಮಗೆ 1 ಸಿಲಿಂಡರ್ 1 ಇಯರ್ ತನ ಬರ್ತೈತಿ. ಸೊ ನಾವು ಆಲ್ಮೋಸ್ಟ್ 99% ಕುಕಿಂಗ್ ಎಲ್ಲ ನಮ್ದು ಇಂಡಕ್ಷನ್ ಸ್ಟೋವ್ ಮೇಲೆ ಆಗ್ತೈತಿ. ಸಿಲಿಂಡರ್ ನಾವು ಇಲ್ಲಿ ಮಟ್ಟ 3 ವರ್ಷ ಒಳಗ ಟೋಟಲ್ ನಾವು ಯೂಸ್ ಮಾಡಿದ್ದ ಸಿಲಿಂಡರ್ ಐ ಥಿಂಕ್ 3 ಕಾಣಿಸ್ತದ. ಎಕ್ಸಾಕ್ಟ್ 3 ಸಿಲಿಂಡರ್ ನಾವು ಯೂಸ್ ಮಾಡೀವಿ, ಉಳಿದಿದ್ದೆಲ್ಲ ಇಂಡಕ್ಷನ್ ಸ್ಟೋವ್ ಮೇಲೆನ. ಸೊ ಇಲ್ಲೆಲ್ಲ ನನ್ನ ಬಟ್ಟೆಗಳು ಇಟ್ಟಿನಿ. ನನಗೆ ಬಟ್ಟಿ ಕಲೆಕ್ಷನ್ಸ್ ಮಾಡೋದಂದ್ರೆ ಸಿಕ್ಕಾಪಟ್ಟಿ ಕ್ರೇಜ್. ಸೊ ಬಟ್ಟಿಗಳಂತೂ ಎವ್ರಿ ಮಂತ್ ನಾ ಪರ್ಚೇಸ್ ಮಾಡಿರ್ತೀನಿ, ಬಟ್ಟೆಗಳ ಬಗ್ಗೆ ಕೇಳೋಂಗಿಲ್ಲ. ಆಮೇಲೆ ನಮ್ಮ ಮಮ್ಮಿರಂತೂ ಎಷ್ಟರ ಬಟ್ಟಿ ತಗೊಂತಿ ಅಂತ ಹೇಳಿ ನನಗೆ ಬೈತಿರ್ತಾರೋ. ಸೊ ಹಿಂಗಾಗಿ ಬಟ್ಟಿ ಕಲೆಕ್ಷನ್ಸ್, ಆಮೇಲೆ ಶೂಸ್ ಕಲೆಕ್ಷನ್ ಮಾಡೋದು, ವಾಚ್ ಕಲೆಕ್ಷನ್ಸ್ ಮಾಡೋದು, ನನಗೆ ಇಂಥದ್ದು ಕ್ರೇಜ್ ಭಾಳ ಅಂದ್ರೆ ಭಾಳ ಐತಿ. ಸೊ ಇದು ನಮ್ದು ಸೆಕೆಂಡ್ ಬೆಡ್ರೂಮ್ ಆಗಿತ್ತು. ಆಮೇಲೆ ಇಲ್ಲಿ ಇದು ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲೇ ಐತಿ, ವೆಸ್ಟರ್ನ್ ಟಾಯ್ಲೆಟ್ ಐತಿ. ಇಲ್ಲಿ ಬಾತ್ರೂಮ್ಗಳು ಅಗದಿ ಸ್ಪೇಷಿಯಸ್ ಅದಾವು. ಸೊ ಈ ಮನಿ ಒಳಗ ನಾವು ಆಲ್ಮೋಸ್ಟ್ 3 ಇಯರ್ಸ್ ಆತ ಇಲ್ಲಿ ಸ್ಟೇ ಮಾಡಕತ್ತ. ಓಕೆ ಗೈಸ್, ಇದು ನಮ್ದು ಸೆಕೆಂಡ್ ಬೆಡ್ರೂಮ್ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಆಮೇಲೆ ನಮ್ಮ ಕಡೆ ಈಗ ಮನಿ ಒಳಗ ಒಂದು ಸ್ಕೂಟಿ, ಆಮೇಲೆ ಒಂದು ಬೈಕ್, ಆಮೇಲೆ ಒಂದು ಕಾರ್ ಐತಿ. ಬಟ್ ಇಲ್ಲಿ ಈ ಮನಿ ಒಳಗ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಸೊ ಅಲ್ಲಿ ಒಂದು ಖಾಲಿದ ಒಂದು ಲ್ಯಾಂಡ್ ಐತಿ, ನಾ ಅಲ್ಲಿ ಕಾರ್ ಪಾರ್ಕ್ ಮಾಡಿರ್ತೀನಿ. ಅದು ಒಂದು ಇಲ್ಲಿ ನಮ್ಗೆ ಇಶ್ಯೂ ಇದ್ದಿದ್ದು. ಅದ್ ಬಿಟ್ರೆ ಮನಿ ಎಲ್ಲ ಭಾಳ ಚಲೋ ಇತ್ತು. ಸೊ ನೆಕ್ಸ್ಟ್ ಸದ್ಯಕ್ಕೆ ನಾವು ಅಂದ್ರ ಇನ್ನೊಂದು 2 ಮಂತ್ಸ್ ಒಳಗೆ ಮನಿ ಚೇಂಜ್ ಮಾಡ್ಬೇಕಂತ ಭಾಳ ಪ್ಲಾನ್ ಅದ. ಹೇಳಕ್ ಬರಂಗಿಲ್ಲ, ಇದ ಮಂತನು ಚೇಂಜ್ ಮಾಡಿದ್ವಿ. ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಏನಂತಂದ್ರ ರೋಶ್ನಿದ ಆಫೀಸ್ ಭಾಳ ದೂರ ಆಗತೈತಿ. ಡೈಲಿ ಆಕಿಗೆ ಟ್ರಾವೆಲ್ ಮಾಡೋದು, ಆಮೇಲೆ ಆಫೀಸ್ ಕ್ಯಾಬ್ ಇರ್ತೈತೆ ಅವ್ರದ್ದು. ಬಟ್ ಆಫೀಸ್ಗೆ ಹೋಗಿ ಬರೋದೆಲ್ಲ ಆಕಿಗೆ ಭಾಳ ಟೈಮ್ ಭಾಳ ಕನ್ಸ್ಯೂಮ್ ಆಗತೈತಿ. ಅದ್ರ ಸಲುವಾಗಿ ನಿಯರ್ ಬೈ ಅಂದ್ರೆ ಅಲ್ಲಿ ಆಫೀಸ್ ಕಡೆನ ನೋಡ್ಬೇಕಂತ ಮನಿ ಡಿಸೈಡ್ ಮಾಡೀವಿ. ಸೊ ನಾವು ಆಫೀಸಿಗೆ ಹೋಗ್ಬೇಕಾಗಿತ್ತಂದ್ರೆ ನಂದು ಆಕ್ಚುಲಿ ಹೈಬ್ರಿಡ್ ಮೋಡ್ ಅದ. ಈಕಿದ ಡೈಲಿ ಆಫೀಸ್ ಹೋಗ್ಬೇಕಾ ಮಂಡೇ ಟು ಫ್ರೈಡೆ. ನಂದು ಹೈಬ್ರಿಡ್ ಮೋಡ್ ಇರೋದ್ರಿಂದ ನಾ ಯಾವಾಗ ಆಫೀಸ್ ಹೋಗ್ಬೇಕಾದ್ರೆ ನಾ ಸ್ಕೂಟಿ ತಗೊಂಡ್ ಹೋಗಿರ್ತೀನಿ. ನನ್ನ ಕಡೆ ಇರೋ ಸ್ಕೂಟಿ, ನಮ್ಮ ಕಡೆ ಏನಿಲ್ಲ ಸ್ಕೂಟಿ ಎಲೆಕ್ಟ್ರಿಕ್ ಏತರ್ ರಿಸ್ತಾ. ಆಮೇಲೆ ರೋಶ್ನಿದ ಒಂದು ಬೈಕ್ ಅದ, ರಾಯಲ್ ಎನ್ಫೀಲ್ಡ್ ಹಂಟರ್ 350. ಆಕಿಗೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಒಂದು ಬೈಕ್ ತಗೋಬೇಕಂತೇಳಿ ಭಾಳ ಡ್ರೀಮ್ ಇತ್ತು. ಸೊ ಆಕಿ ರಾಯಲ್ ಎನ್ಫೀಲ್ಡ್ ಹಂಟರ್ 350 ತಗೊಂಡಾಳ. ಯೂಶುವಲಿ ನಾ ಆಫೀಸ್ಗೆ ಹೋಗ್ಬೇಕಾದ್ರೆ ಏತರ್ ರಿಸ್ತಾ ಅಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ತಗೊಂಡ್ ಹೋಗಿರ್ತೀನಿ. ಯಾಕಂದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಬೆಂಗಳೂರಾಗ ರೈಡ್ ಮಾಡೋದು ಮಜಾನ ಬೇರೆ. ಮೊದಲೆಲ್ಲ ನಂದು NS ಬೈಕ್ ಇತ್ತಲ್ಲ, ಸೊ NS ಬೈಕ್ ಎಲ್ಲ ತಗೊಂಡ್ ಹೋಗಿದ್ದಿಲ್ಲ. ನನಗೆ ಭಾಳ ಟ್ರಾಫಿಕ್ ಒಳಗೆ ಸಿಕ್ಕೊಂಡೆ ಅಂದ್ರೆ ಗೇರ್ ಹಾಕಿ ಕ್ಲಚ್ ಹಿಡಿ, ಬ್ರೇಕ್ ಹಿಡಿ ಅವೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಹಿಂಗಾಗಿ ನಾ ಅದನ್ನ ಸೆಲ್ ಮಾಡಿ ಎಕ್ಸ್ಚೇಂಜ್ದಾಗನ ಏತರ್ ರಿಸ್ತಾ ಲಾಂಚ್ ಏನಾಗಿತ್ತಲ್ಲ ಅವಾಗ ನಾ ಬುಕ್ ಮಾಡಿದ್ದೆ ಏತರ್ ರಿಸ್ತಾ. ಸೊ ನಾ ಆಫೀಸ್ಗೆ ಹೋಗ್ಬೇಕಾದ್ರೆ ಸ್ಕೂಟಿ ತಗೊಂಡ್ ಹೋಗಿರ್ತೀನಿ, ಒಂದೊಂದ್ಸಲ ಬೈಕ್ ತಗೊಂಡ್ ಹೋಗಿರ್ತೀನಿ. ಬಟ್ ನಾ ಆಫೀಸಿಗೆ ಬೆಳಗ್ಗೆ ಜಲ್ದಿನ ಹೋಗಿರ್ತೀನಿ 7 ಗಂಟೆಗೆ ಅದು. ಸೊ ಸ್ಕೂಟಿ, ಆಮೇಲೆ ಒಂದು ಬೈಕ್, ಆಮೇಲೆ ಒಂದು ಕಾರ್ ನಮ್ಮ ಕಡೆ ಟಾಟಾ ಪಂಚ್ ಕಾಜಿರಂಗ ಎಡಿಷನ್ ಅದ. ಸೊ ಕಾಜಿರಂಗ ಎಡಿಷನ್ ಟಾಟಾ ಪಂಚ್ ಒಳಗ, ಆಮೇಲೆ ನೆಕ್ಸಾನ್ ಒಳಗ, ಆಮೇಲೆ ಟಾಟಾ ಹ್ಯಾರಿಯರ್ ಒಳಗ, ಆಮೇಲೆ ಸಫಾರಿ ಒಳಗ ಲಾಂಚ್ ಮಾಡಿದ್ರು ಲಿಮಿಟೆಡ್ ಎಡಿಷನ್ ಕಾರ್ಸ್ ಅವ. ಕಲರ್ ಒಂಥರ ಭಾರಿ ಅಂದ್ರೆ ಭಾರಿ ಡಿಫ್ರೆಂಟ್ ಅದ. ಅದ್ರ ಸಲುವಾಗಿ ಆ ಕಲರ್ ನಂಗೆ ಭಾಳ ಲೈಕ್ ಆಗಿತ್ತು. ಅದ್ರ ಸಲುವಾಗಿ ನಾವು ಟಾಟಾ ಪಂಚ್ ಕಾಜಿರಂಗ ಎಡಿಷನ್ ಕಾರ್ ಇದೆ ನಮ್ಮ ಕಡೆ. ಆಮೇಲೆ ಹೇಳಿದ್ನಲ್ಲ, ಇಲ್ಲಿ ಕಾರ್ ಪಾರ್ಕಿಂಗ್ ಒಂದು ಇಶ್ಯೂ ಅದ. ಅದು ಬಿಟ್ರೆ ಮನಿ ಎಲ್ಲ ಅಗದಿ ಪರ್ಫೆಕ್ಟ್ ಐತಿ. ಆಮೇಲೆ ಸನ್ಲೈಟ್ ಸ್ವಲ್ಪ ಕಡಿಮೆ ಅದ. ಸೊ ಅದ್ರ ಸಲುವಾಗಿ ಮನಿ ಚೇಂಜ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನೋಡೋಣ, ಆಗಸ್ಟ್ ಇದ ತಿಂಗಳದಾಗನ ನಾವು ಬೇರೆ ಮನಿ ಮೂವ್ ಆಗ್ಬೇಕಂತ ಭಾಳ ತಲೆ ಒಳಗೆ ವಿಚಾರ ಅದ. ಗಾಯ್ಸ್, ಇದು ನಮ್ದು ಹೋಮ್ ಟೂರ್ ಆಗಿತ್ತು. ಸೊ ರೋಶ್ನಿನೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು, ಆಮೇಲೆ ನಾನು ಎಲ್ಲ ತೋರಿಸಿ ನಿಮಗೆಲ್ಲ ಹೇಳಿದೆ. ಇದು ನಮ್ದು ಹೋಮ್ ಟೂರ್ ವಿಡಿಯೋ ಆಗಿತ್ತು. ಸೊ ಡೈಲಿ ನಮ್ದು ವಿಡಿಯೋಸ್ ನಾಳೆ ನಾಳೆ ಈವ್ನಿಂಗ್ 7 ಗಂಟೆಗೆ ಒಂದೊಂದು ನಾವು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಎಕ್ಸಾಕ್ಟ್ ಡೈಲಿ 7 o'clock ನಮ್ದು ಡೈಲಿ ಲಾಗ್ ವಿಡಿಯೋ ಬರ್ತದೆ. ಆಮೇಲೆ ಈ ವಿಡಿಯೋ ನಿಮಗೆ ಏನಾರ ಲೈಕ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ, ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಬೆಲ್ ಬಟನ್ ಅನ್ನು ಹಿಟ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ಎವ್ರಿ ಟೈಮ್ 7 o'clock ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಹೋಗ್ತದ ಅಂಡ್ ನೀವು ನೋಡ್ಬೋದು ಅದನ್ನ. ಸೊ ಅದ್ ನೆನಪ್ಲೇ ಮಾಡ್ರಿ ಪ್ಲೀಸ್. ಆಮೇಲೆ ಒಂದೊಂದು ವಿಡಿಯೋ ಒಳಗ ರೋಶ್ನಿ ಇರಂಗಿಲ್ಲ, ಯಾಕಂದ್ರೆ ಆಕಿ ಡೈಲಿ ಆಫೀಸಿಗೆ ಹೋಗ್ಬೇಕಾ ಮಂಡೇ ಟು ಫ್ರೈಡೆ. ಅವಾಗ ನಾ ಎಲ್ಲ ವಿಡಿಯೋ ಒಳಗೆಲ್ಲ ಕವರ್ ಮಾಡಿ ಎಲ್ಲ ವಿಡಿಯೋ ಅಪ್ ಟು ಡೇಟ್ ಎಲ್ಲ ಕವರ್ ಮಾಡಿರ್ತೀನಂತ. ಸೊ ಚಾನಲ್ ಹೋಗಿ ಮರೆಯಲಾರ್ದ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಸಪೋರ್ಟ್ ನಮಗೆ ಹಿಂಗ ಇರ್ಲಿ. ಆಮೇಲೆ ನೀವು ಎನ್ಕರೇಜ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ನಮಗೆ ನೆಕ್ಸ್ಟ್ ವ್ಲಾಗ್ಗಳೆಲ್ಲ ಮಾಡಕ್ಕಾಗಂಗಿಲ್ಲ. ಸೊ ನಮಗೆ ಸಪೋರ್ಟ್ ಮಾಡ್ರಿ, ಎಲ್ಲಾ ವಿಡಿಯೋಸ್ ನೋಡ್ಕೊಂತ ಇರ್ರಿ ಅಂತ ಹೇಳಿ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಕತ್ತೀವಂತ. ಬೈ ಗಾಯ್ಸ್, ಸಿಗೋಣಂತ ನೆಕ್ಸ್ಟ್ ನಾಳೆ ವ್ಲಾಗ್ದಾಗ.